ಮಧುಬನಾಭನೆ ನಿನ್ನ ಪದಕ್ಕೆ ರಘುವೆನಯ್ಯ ಮಧುಬನಾಭನೆ ನಿನ್ನ ಪದಕ್ಕೆ ರಘುವೆನಯ್ಯ ಮಧುಳದಿಂದಲೇ ತಲಕೋರಂಗಯ್ಯ ಮಧುಬನಾಭನೆ ಪದಕ್ಕೆ ರಘುವೆನಯ್ಯ ತಲಗೋರಂಗಯ್ಯ ಮಧುಬನಾಭನೆ ಪದಕ್ಕೆ ರಘುವೆನಯ್ಯ ಸಾಗರ ಶಯನ ಕರುಣಾಭರಣ ಕ್ಷೀರಸಾಗರ ಶಯನ ಕರುಣಾಭರಣ ನಳಿನದಳ ನಯನ ಲಕ್ಷ್ಮೀ ರಮಣ ನಳಿನದಳ ನಯನ ಲಕ್ಷ್ಮೀ ರಮಣ ಋಷನವಾಣಿಡೆಯ ಋಷನವಾಣಿಡೆಯ ರಂಗಯ್ಯ ತಾಮಸವೇ ಕೃಷ್ಣ
ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷನಾಗಿ ಕ್ಷೀರ ಕಿಶೋರ ಶಶಿಯಂತಿಸಿದು ಲಕ್ಷೋಪಲಕ್ಷ ಜೀವಿಗಳನ್ನು ಕುಕ್ಷಿಯಲ್ಲಿಟ್ಟು ಸಂರಕ್ಷಣೆ ಮಾಡುವ ಪಕ್ಷಿ ವಾಹನಾದ ಲಕ್ಷ್ಮೀರಮಣ, ಮಂಗಳ ಮಹಿಮಾ ಮೂರ್ತಿಯಾದ ನಿನ್ನ ಸಂದರ್ಶನವನ್ನು ಎನ್ನ ಕಂಗಳ ಅಂಗಳಕ್ಕೆ ತಂದು ನಿಲ್ಲಿಸಿ, ನಿನ್ನ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸಿ, ನಿನ್ನ ದರ್ಶನ ಭಾಗ್ಯವನ್ನು ಎನಗಿತ್ತು ಅದೆಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸುವೆಯೋ ಪ್ರಭು, ಸಾರ್ಥಕಪಡಿಸುವೆ. ಹಲವಾರು ವರ್ಷಗಳಿಂದಲೂ ಈ ಗುಡಿಸಲಲ್ಲಿಯೇ ವಾಸಿಸುತ್ತ ಸದಾ ನಿನ್ನ ಧ್ಯಾನ ನಾಮಸ್ಮರಣೆಗಳಿಂದಲೇ ಕಾಲ ಕಳೆಯುತ್ತಿರುವ ನನ್ನನ್ನು ಎಂದಾದರೂ ಒಂದು ದಿನ ಜ್ಞಾಪಿಸಿಕೊಳ್ಳುವೆ ಆ ಪರಮಾತ್ಮ, ಜ್ಞಾಪಿಸಿಕೊಳ್ಳುವೆ. ಈ ದಿನ ಪಾಂಡವರ ರಾಯಭಾರಿಯಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ದುರ್ಯೋಧನ ಬಳಿಗೆ ಬರ್ತಿರುವೆ ಎಂದು ಕೇಳಿರುವೆ. ಆಗಲಾದರೂ ಈ ವಿಧುರನನ್ನು ಜ್ಞಾಪಿಸಿಕೊಳ್ಳುವೆ ಆ ಪರಮಾತ್ಮ. ಹಲವಾರು ವರ್ಷಗಳಿಂದಲೂ ನಿನ್ನ ಧ್ಯಾನ ನಾಮ ಸ್ಮರಣೆ ಮಾಡುವ ಮುನಿಪುಂಗವಾದಿಗಳಿಗೆ ಅಗೋಚರನಾದ ನೀನು ಈ ಪಾಮರನಿಗೆ ಜ್ಞಾಪಿಸಿಕೊಳ್ಳುವೆ ಆ ಪರಮಾತ್ಮ. ಹಾಗೆ ಅದೆಂದು ನಿನ್ನ ಕರುಣೆ ನನ್ನ ಮೇಲೆ ದಯ ತೋರುವೆಯೋ ತಂದೆ, ಅಲ್ಲಿನವರೆಗೂ ಕ್ಷೀರಪಾನದಲ್ಲೇ ಜೀವಿಸುತ್ತಾ ನಿನ್ನ ಧ್ಯಾನ ನಾಮ ಸ್ಮರಣೆಗಳಿಂದಲೇ ಕಾಲ ಕಳೆಯುತ್ತಿರುವೆ. ಕೃಷ್ಣ ಕೃಷ್ಣ, ಕಾಪಾಡು ಪರಮಾತ್ಮ, ಕಾಪಾಡು. ಕೃಷ್ಣಾರ್ಪಣ ನಮಸ್ತೆ, ಕೃಷ್ಣಾರ್ಪಣ ನಮಸ್ತೆ, ಕೃಷ್ಣಾರ್ಪಣ ನಮಸ್ತೆ. ಪರಮಾತ್ಮ, ನನ್ನ ಮರೆಯೂ ನಿನಗೆ ಆಲಿಸಿದೆ ಹೋದೆಯ ದೇವ. ನನ್ನ ಮರೆಯನ್ನು ಆಲಿಸಿ ನನಗೆ ದರ್ಶನವನ್ನಿತ್ತು ಕಾಪಾಡು ಪರಮಾತ್ಮ, ದರ್ಶನವನ್ನಿತ್ತು ಕಾಪಾಡು. ಮೊರೆ ಕೇಳಿ ನೀ ಬಾರೆಯ ಮೊರಾರಿ, ಭಕ್ತರ ಮೊರೆಯಾಲಿಸಿ ಶೌರೇ ಮೊರೆ ಕೇಳಿ ನೀ ಬಾರೆಯ ಮೊರಾರಿ, ಭಕ್ತರ ಮೊರೆಯಾಲಿಸಿ ಶೌರೇ ಮೊರೆ ಕೇಳಿ ನೀ ಬಾರೆಯ.
ದಯತೋರೆ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆಯಾಡಿ ದೂರೇ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ಈ ದೀನನ ಮೇಲೆ ದಯ ತೋರಿ ನನಗೆ ದರ್ಶನವನ್ನಿತ್ತು. ನನ್ನನ್ನು ಕಾಪಾಡು ಪರಮಾತ್ಮ, ನನ್ನನ್ನು ಕಾಪಾಡು. ಇದೇನು ಇತ್ತ ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ಕಂಗೊಳಿಸುತ್ತಿರುವುದಿಲ್ಲ. ಯಾವ ಮಹಾಪುರುಷನಾಗಿರಬಹುದು, ಯಾವ ಮಹಿಮಾ ಪುರುಷನಾಗಿರಬಹುದು, ಅಥವಾ ಅಥವಾ ನನ್ನ ಆರಾಧ್ಯ ದೈವವೇ ಈ ರೀತಿ ಇತ್ತ ಕಡೆಯೇ ಬರುತ್ತಿರಬಹುದೇ? ಹೌದು, ನನ್ನ ಊಹೆ ನಿಜವಾಯಿತು. ನನ್ನ ಆರಾಧ್ಯ ದೈವ ಪರಮಾತ್ಮ ಕೃಷ್ಣ ವಾಸುದೇವ ಬಂದಿಯ ಅನ್ನಪ್ಪ, ಬಂದಿಯ ದೇವಾ, ಬಂದಿಯ ಬಂದಿಯ ಅನ್ನಪ್ಪ. ಇಂದಿಗೆ ನನ್ನ ಮೇಲೆ ನನಗೆ ದಯ ಬಂದಿತ್ತೆ ಅನ್ನಪ್ಪ. ಇಂದಿಗೆ ದರ್ಶನವನ್ನಿತ್ತು ನನ್ನ ಜನ್ಮವನ್ನು ಸಾರ್ಥಕಪಡಿಸಿದ್ಯಾ ಪ್ರಭು, ಸಾರ್ಥಕಪಡಿಸಿದ್ಯಾ. ಮುಕುಂದ, ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದಾಗಿದೆ ಪರಮಾತ್ಮ. ನಿನ್ನ ಆಶೀರ್ವಾದ ಬಲದಿಂದ ನನ್ನ ಜನ್ಮವು ಸಾರ್ಥಕವಾಯಿತು ಪರಮಾತ್ಮ, ಸಾರ್ಥಕವಾಯಿತು. ಕ್ಷೀರಾಭಿಷಯನ ನೀಲಮೇಘವರ್ಣ ಕೃಷ್ಣ 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 ಹುಚುಕುಂದನವರದ ಮುಕುಂದ ಮನ್ಮಾನಸ ಸರಸೇರುಹ ನಿವಾಸ ಭಕ್ತ ಜನ ಹೃದಯ ನಿವಾಸ ಕೃಷ್ಣ 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 ಮುನಿಮಕುಟಮಯ ರತ್ನಾಭರಣ ಮಂದಗಮನ ಮುನಿಮಕುಟಮಯ ರತ್ನಾಭರಣ ಮಂದಗಮನ ಜಂಕು ಚಕ್ರಗದ ಪದ್ಮಭೂಷಣ ನಮಸ್ತೆ ನಂದಕಂದ ಗೋವಿಂದ ಮುಕುಂದ ಅಚ್ಯುತ ನಮಸ್ತೆ ಕೌಸ್ತುಭಾಭರಣ ಭೂಷಣ ನಮಸ್ತೆ ಕಮನೀಯ ಕಾಂತಿ ಪರಿಪೂರ್ಣ ನಮಸ್ತೆ ಲಕ್ಷ್ಮೀ ರಮಣ ರಮಣ ರಮಣ
ಮಾಡಿದೆಯ ಶರಣ ಬರ ಕೇಳಿ ಉರುಳಗಿರಂದನ ಕರುಣೆ ಕೊರಳಲಿ ಶರಣ ಬರ ಕೇಳಿ ಉರುಳಗಿರಂದನ ಕರುಣೆ ಕೊರಳಲಿ ಕರಿಯ ಮರ ಕೇಳಿ ಬರದಿ ಕರಿದರೆಯನು ಬಿಡಿಸಿದಯ ಕರಿಯ ಮರ ಕೇಳಿ ಭರದಿ ನೀ ಬಂದು ಭಗರಿದರೆಯನು ಬಿಡಿಸಿದಯ ಹರಿಯನಂತ ಗುಣ ರೂಪನೇ ನಿನ್ನ ಹರಿಯನಂತ ಗುಣ ರೂಪನೇ ನಿನ್ನ ಮನದೊಳಗೆ ದೇವದಲ್ಲಿ ನೆನೆಸು ನಮೋ ನಾರಾಯಣ ನಮೋ ನಾರಾಯಣ ನಮೋ ಲಕ್ಷ್ಮೀ ರಮಣ ರಮಣ ಧನ್ಯನಾದನು ದೇವ, ಧನ್ಯನಾದನು ಪರಮಾತ್ಮ. ಇಷ್ಟು ದಿನಗಳ ಮೇಲಾದರೂ ನನ್ನ ಮೇಲೆ ನಿನಗೆ ಕರುಣೆ ಬಂದಿತ್ತಲ್ಲ, ಆಶೀರ್ವದಿಸಿದೆಯಲ್ಲ, ನನ್ನ ಜನ್ಮವು ಸಾರ್ಥಕಪಡಿಸಿದೆಯಲ್ಲ ಪರಮಾತ್ಮ. ಇದೋ ನಿನಗೆ ಅನಂತಾನಂತ ವಂದನೆಗಳು ವಿದುರ. ಪರಮಾತ್ಮ. ನಿನಗೆ ಮಂಗಳವಾಗಲಿ ವಿದುರ. ನಾನೊಂದು ಮಹತ್ಕಾರ್ಯವಾಗಿ ಈ ಮಾರ್ಗವಾಗಿ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿತು ವಿದುರ. ಪರಮಾತ್ಮ, ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿದ್ದೇನೆ. ಏನಾದರೂ ಆಹಾರವನ್ನು ಕೊಡಯ್ಯ. ಅಯ್ಯೋ, ಆಹಾರವೇ ನನ್ನಲ್ಲಿ ನಿಮಗೆ ಆಹಾರವೇ ಪರಮಾತ್ಮ. ಎಂತಹ ಆಹಾರವನ್ನು ಕೊಟ್ಟು ಸತ್ಕರಿಸಲಿ. ಸಕಲ ಚರಾಚರ ಪ್ರಪಂಚಕ್ಕೂ ಪ್ರಾಣಿ ಪಕ್ಷಿಗಳಿಗೂ ಅನ್ನದಾತನೇ ನೀನಾಗಿರುವೆ. ಅಥವಾ ಭೋಗ ಭಾಗ್ಯಗಳನ್ನು ಕೊಟ್ಟು ಸತ್ಕರಿಸೋಣವೆಂದರೆ ಆ ಭೋಗ ಭಾಗ್ಯಕ್ಕೆ ಅಧಿಪಳ ಇರ್ತಕ್ಕಂಥ ಲಕ್ಷ್ಮಿಯೇ ನಿನ್ನ ಪಾದ ಸೇವೆ ಮಾಡುತ್ತಿರು. ಕ್ಷೀರವನ್ನು ಕೊಟ್ಟು ಸತ್ಕರಿಸೋಣವೆಂದರೆ ಸದಾ ಕ್ಷೀರ ಸಾಗರದಲ್ಲೇ ಪೌಡಿಸಿ ಆನಂದ ಪಡುತ್ತಿರುವೆ. ನಿನಗೆ ಯಾವ ಆಹಾರವನ್ನು ಕೊಡಲಿ ದೇವಾ, ಯಾವ ಆಹಾರವನ್ನು ಕೊಡಲಿ? ವಿದುರ, ನೀನೇನು ಸಾಮಾನ್ಯನೇ ವಿದುರ. ನಿನ್ನೀ ಗುಣಸಾಗರ ನುಡಿ ಅಮೃತಮಯ ಮಾಧುರ ಭಕ್ತಿಯೋ ಜಗದಿ ಅಪಾರ ನಿನ್ನ ಕೀರ್ತಿಗಿಡುವಿಯ ಧಾರ ವಿದುರ. ನಿನ್ನೀ ಗುಣಸಾಗರ ನುಡಿ ಅಮೃತಮಯ ಮಾಧುರ ಭಕ್ತಿಯೋ ಜಗದಿ ಅಪಾರ ನಿನ್ನ ಕೀರ್ತಿಗಿಡುವಿಯ
ವರ್ಷಗಳಿಂದಲೂ ನನ್ನ ನಾಮಸ್ಮರಣೆಯನ್ನೇ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವಂತಹ ಆಹಾರವನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ನಿನ್ನ ಕೊಂಡಾಟವು ಹಾಗಿರಲಿ, ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನಲ್ಲಿ ಕ್ಷೀರವೊಂದಲ್ಲದೆ ಮತ್ತಾವ ಆಹಾರವೂ ನನ್ನ ಬಳಿಯಲ್ಲಿಲ್ಲವಲ್ಲ ದೇವ. ವಿದುರ, ಹಿಂದೆ ಶಬರಿಯು ಆಯ್ದು ಕಚ್ಚಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಭಕ್ತ ಕುಚೇಲನು ತಂದುಕೊಟ್ಟಿದ್ದ ಅವಲಕ್ಕಿಯ ಸಾರವನ್ನು ಈಗಲೂ ನಾನು ಮರೆತಿಲ್ಲ. ವಿದುರ, ನಿನ್ನಲ್ಲಿರುವ ಕ್ಷೀರವು ಆ ವೆರಡಕ್ಕಿಂತಲೂ ನನಗೆ ಬಲು ಪ್ರಿಯವಾದದ್ದು. ಹೋಗು, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಏನು ಹೇಳ್ತಿರು ವಾಸುದೇವ? ಏಕೆ ವಿದುರ ಕಳವಳ ಪಡುತ್ತಿರುವೆ? ವಾಸುದೇವ, ನನ್ನಲ್ಲಿದ್ದ ಕ್ಷೀರವನ್ನು ತಮಗೇ ಅರ್ಪಿಸಿ ಈಗ ತಾನೇ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏನು? ನಾನೇ ಕುಡಿದು ಬಿಟ್ಟೆನಿಲ್ಲ. ನನಗರ್ಪಿಸಿ ಎಲ್ಲವನ್ನು ನೀನೇ ಕುಡಿದು ಬಿಟ್ಟೆಯ? ಹೌದು ಪರಮಾತ್ಮ. ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಹೋಗು, ತೆಗೆದುಕೊಂಡು ಬಾ. ತಮ್ಮಿಚ್ಛೆ ಅಂತೀಯ ತಮ್ಮಿಚ್ಛೆ. ತೆಗೆದುಕೋ ದೇವ. ಎಂತಹ ಸುಳ್ಳುಗಾರನೆಯ ನೀನು! ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಸಹ ಕ್ಷೀರವೇ ಇಲ್ಲವೆಂದು ಹೇಳುತ್ತಿರುವೆಯಲ್ಲ? ವಾಸುದೇವ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರು ಈ ನಿನ್ನ ಕ್ಷೀರ ಪಾತ್ರೆಯು ಮಾತ್ರ ಬತ್ತುವುದಿಲ್ಲ. ಇದೋ ನೋಡು. ಪರಮಾತ್ಮ, ನಿನ್ನ ಮಹಿಮೆಯನ್ನು ನಾನು ಎಷ್ಟೆಂದು ಕೊಂಡಾಡಲಿ ದೇವ, ಎಷ್ಟೆಂದು ಕೊಂಡಾಡಲಿ. ಆ ಕ್ಷೀರ ಪಾತ್ರೆಯಲ್ಲಿ ಕ್ಷೀರವೇ ಇಲ್ಲದಿದ್ದರು ಅದರಲ್ಲಿ ಆ ಕ್ಷೀರವನ್ನು ಸಾಗರವಾಗಿ ಹರಿಸಿಬಿಟ್ಟಿಯಲ್ಲ ದೇವ, ಸಾಗರವಾಗಿ ಹರಿಸಿಬಿಟ್ಟಿಯಲ್ಲ. ಪರಮಾತ್ಮ, ನಿನ್ನನ್ನು ಪಡೆದ ಆ ಯಶೋಧಾದೇವಿಯ ಭಾಗ್ಯವಂತಳು. ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಉಕ್ಕಿ ಹರಿಯುತ್ತಿರುವುದು ನೋಡಿದರು. ನೋಡಿದೆ ಪರಮಾತ್ಮ. ವಿದುರ, ಪರಮಾತ್ಮ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ನಿನ್ನನ್ನೇ ಆ ಪಾಂಡವರು ಚಕ್ಷುಗಳಂತೆ ನಂಬಿದ್ದಾರೆ ದೇವ. ಅವರನ್ನು ಕಾಪಾಡುವ ಭಾರವೂ ನಿನ್ನದಾಗಿರುವುದು ದೇವ. ವಿದುರ, ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಆ ದುರ್ಯೋಧನನು ತಾನಾಗಿಯೇ ಕೊಡದೆ ಹೋದರೆ ಫಲವ ಪುಂಜಿಸುತ್ತೆ ಹಾಲು ಸೇವಿಸುತ್ತೆ ಚೆಲುವ ಮಾಡುತ್ತಾ ನಲಿಯುತ್ತಲೇ. ಫಲವ ಪುಂಜಿಸುತ್ತೆ ಹಾಲು ಸೇವಿಸುತ್ತೆ ಚೆಲುವ ಮಾಡುತ್ತಾ ನಲಿಯುತ್ತಲೇ. ಭವಸಾಗರವ ದಾಟಿಸುವೆನು ನಾ, ಭವಸಾಗರವ ದಾಟಿಸುವೆನು. ಪರಮ ಭಾಗವತ ಮಸ್ತಕಮಣಿಯೇ, ಪರಮ ಭಾಗವತ ಮಸ್ತಕಮಣಿಯೇ. ಏಕೆಂದು ವಿದುರ ವಿಚಾರ ಸರಮಲ ಗುಣಮಣಿ ಸರಸು ವಿಚಾರ, ಅದೇಕೆಂದು ವಿದುರ ವಿಚಾರ. ಭೀಮ ಪಾತರ ಕೆರಳಿಸಿ ನಾನು ಧರ್ಮರಾಯನ ಶಾಂತಿಯ ಉಳಿದೆ. ಭೀಮ ಪಾತರ ಕೆರಳಿಸಿ ನಾನು ಧರ್ಮರಾಯನ ಶಾಂತಿಯ ಗುಳಿವೆ. ಬರಿದೆಯೇ ತಗೆ ಕಳವಳ ಕೊಡುವೆ.
ಪರಮಾತ್ಮ. ಆ ಪಾಂಡವರನ್ನು ನಾನು ಎಂದೆಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕಾಗಿ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ರಾಜಸಭೆಗೆ ಹೋಗುವೆನು. ನೀನೂ ಸಹ ಅಲ್ಲಿಗೆ ಬಾ. ಆಗಬಹುದು. ಹಿಂದೆಂದು ನಡೆಯದ ವಿಚಿತ್ರವಾದ ಘಟನೆಯೊಂದು ಅಲ್ಲಿ ನಡೆಯುವುದು. ವಿದುರ, ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬರುವುದನ್ನು ಮಾತ್ರ ಮರೆಯಬೇಡ. ಆಗಬಹುದು ಪರಮಾತ್ಮ. ತಿಳಿಯಿತೆ? ಆಗಬಹುದು ಪರಮಾತ್ಮ. ನಿನ್ನ ಲೀಲೆಯೂ ಅಗಣಿತವಾದದ್ದು, ನಿನ್ನ ಮಹಿಮೆಯೂ ಅಗಣಿತವಾದದ್ದು. ನಿನ್ನ ಲೀಲೆಯನ್ನು ಅದೆಷ್ಟು ಕೊಂಡಾಡಿ ದೇವಾ, ಎಷ್ಟು ಕೊಂಡಾಡಿ ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮೋಹನ ಜೀವನ ಜಗದ ಮಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಾರು ಜಗದ ಜೀವನದಿ ಬಲ್ಲವರಾರು ಜಗದ ಜೀವನದಿ ಪವನಗೆ ಸಿಲುಕಿದ ಭ್ರಾಂತಿಯ ಮಾರುಜರ, ಪವನಗೆ ಸಿಲುಕಿದ ಭ್ರಾಂತಿಯ ಮಾರುಜರ, ಅವರೋಗ ವೈದ್ಯ ಈ ಪರಿಪಾಲ, ಅವರೋಗ ವೈದ್ಯ ಈ ಪರಿಪಾಲೆ ಜಗದ ಜೀವನದ ತನುವೆ, ಜಗದ ಜೀವಾತ್ಮನು ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಹೊರಡಲೆ? ಆಗಬಹುದು ಪರಮಾತ್ಮ, ಆಗಬಹುದು. ಹೋಗಿ ಬಾ ದೇವ. ಶಕುನಿ, ಶಕುನಿ, ಏನಾಯಿತು ನಿನ್ನ ಶಪಥ? ಮರೆತೆಯ ನಿನ್ನ ಸಹೋದರರಿಗೆ ನೀನಿತ್ತ ವಚನ? ಕೌರವೇಶ್ವರನ ಪರಿಪುಷ್ಟವಾದ ಅನ್ನವನ್ನು ತಿಂದು ದೇಹವನ್ನು ಬೆಳೆಸಿಕೊಂಡು ಮರೆತೇ ಹೋದೆಯ ನಿನ್ನ ಸಹೋದರರಿಗೆ ನೀನಿತ್ತ ವಚನ? ಅಂದು ನಿನ್ನ ಜನಕ ನಿನ್ನ ಸಹೋದರಿಗೆ ಅಪಮಾನಕ್ಕೆ ಆದ ಪ್ರತಿಶೋಧವನ್ನು ಮಾಡುವೆ ಎಂದು ವಚನವಿದ್ದಿದ್ದೆಯಲ್ಲ. ಏನಾಯಿತು ಶಕುನಿ? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಎಲ್ಲಿ ಸಾಕು. ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಹಲ್ಲಗೆಳೆಯುತ್ತಿರುವ ಅದಮ್ಮ ಮರಳುಗಳೇ ಸಾಧು. ಏನೀ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ
ಪ್ರಳಯ ಮಾರ್ತಗಳ ತಾಂಡವ. ಅಖಂಡ ವರ್ತ ಕಂಡಕ್ಕೆ ಕುಹಕ ಕುಕ್ಷಿಕತೆ ಬಗೆವ ಪ್ರವೀಣ ಮಾಸ್ತರ್ಯದ ಮಹಾನಿಪುಣ. ಈ ಸೌಬಲ ರಾಜ ಶಕುನಿಯೊಡನೆ ನೇಮಗಳ ಸರಸ ಸಲ್ಲಾಪ. ಎಲ್ಲವೋ ದುರಂಕಾರ ದುಷ್ಟ ದುರ್ಜಾತ ದುರ್ಯೋಧನೇ ಕೇಳು. ನಿನ್ನಂತೆಯೇ ನಾನು ಕೂಡ ನನ್ನ 99 ಮಂದಿ ಸಹೋದರನೊಳಗೊಂಡು ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಕಲ ಸುಪ್ಪತ್ತಿಗೆಯಲ್ಲಿ ಮೆರೆಯಬಹುದಾಗಿತ್ತು. ಸೌಬಲ ರಾಜ ಶಕುನಿಗೆ ಜಯವಾಗಲಿ, ಸೌಬಲ ರಾಜ ಶಕುನಿಗೆ ಜಯವಾಗಲಿ, ಗಾಂಧಾರ ವಂಶ ಶಕುನಿಗೆ ಜಯವಾಗಲಿ. ಆದರೆ ಅವೆಲ್ಲವೂ ಗಾಳಿ ಗೋಪುರಗಳಂತಾದವು ದುರ್ಯೋಧನ, ಗಾಳಿ ಗೋಪುರಗಳಂತಾದವು. ಆದರೂ ಚಿಂತೆ ಇಲ್ಲವೋ ಚಂಡ. ನಾನು ನಿನಗಿಂತಲೂ ಮಹಾಪ್ರಚಂಡ. ಈಗ ನನ್ನ ದೇಹದಲ್ಲಿ ಹೆಚ್ಚಿನ ಜಾಲೆ ದಗದಗ ನೆಚ್ಚಿದ ದ್ವೇಷದ ಜಾಲೆ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ದಗದಗ ನೆಚ್ಚಿದ ದ್ವೇಷದ ಜಾಲೆ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ಅರಳಿದ ದಾವನ ಎಲ್ಲೆಲ್ಲೋ ಉಳಿಯುವುದಂತೆ ಕುರುವಂಶ. ಅರಳಿದ ದಾವನ ಎಲ್ಲೆಲ್ಲೋ ಉಳಿಯುವುದಂತೆ ಕುರುವಂಶ. ದಗದಗ ನೆಚ್ಚಿದ ದೇಶ ಜ್ವಾಲೆ ದಹಿಸಿದ ದೇಹದಲ್ಲಿ. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹತ್ತಿನಾವುತಿ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹತ್ತಿನಾವುತಿ ಸೆರೆಯೊಳಗೆ. ಅಣ್ಣ ತಮ್ಮಂದಿರು ನೂರಾರು ನಾವು ನಮಗದಗಿದ್ದು ಧನ ಮರೆಯಲು ಸಾವು. ಧಗಧಗ ನೆಚ್ಚಿನ ದೇಶ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ನೂರಲ್ಲೊಬ್ಬನು ಉಳಿದೇನೆ ಈಗ ತೀರಿಸಲಂತೆ ಸಾಲವ ಬೇಗ. ನೂರಲ್ಲೊಬ್ಬನು ಉಳಿದೇನೆ ಈಗ ತೀರಿಸಲಂತೆ ಸಾಲವ ಎಮ್ಮರವಾಗಿದೆ ಎಣ್ಣೆಯ ಸೇಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು. ಪ್ರಧಾನವಾಗುವುದು ಕೌರವನ. ದಗದಗ ನೆಚ್ಚಿದ ದೇಶ ದಹಿಸುತ್ತಿದೆ ಎನ್ನ ದೇಹದಲ್ಲಿ. ಅಂತೆಯೇ ಈ ಶಕುನಿಯ ಗತಸ್ಮರಣ ಭವಿಷ್ಯ ಹಾಳಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ಆಯೋಕ್ತಿಯನ್ನನುಸರಿಸಿ ನಿನ್ನಂಥ ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕೆಂದು ಇಲ್ಲಿಯವರೆಗೂ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿ ಇಡಿಸುತ್ತಲೇ ಬಂದೆ. ಆದರೆ ಇನ್ನು ಮುಂದೆ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿ ನೆಬ್ಬಿಸಿ ಇನ್ನ 99 ಮಂದಿ ಸಹೋದರ ಸಮೇತ ನಿಮ್ಮ ವಂಶವೇ ನಿರ್ವಂಶವಾಗುವುದನ್ನು ನಾನು ನೋಡಲೇಬೇಕು.
ನಾನು ನೋಡಲೇಬೇಕು. ಇಷ್ಟಾಗದ ಹೊರತು ಈ ಕಪಟ ದೂತ್ಯ ವಿಖ್ಯಾತ ವಿಶಾರ ಸೌಬಲರಾಜ ಶಕುನಿಗೆ ಎಲ್ಲಿ ಅದು ಶಾಂತಿ, ಎಲ್ಲಿಯ ಸಮಾಧಾನ, ಇನ್ನೆಲ್ಲಿಯ ಆತ್ಮಸಂತೃಪ್ತಿ? ಕೌರವೇಶ್ವರ ನಿರಂತರ ಅಗ್ನಿಮಾ ಸ್ಥಿತಿಯಲ್ಲಿ ಇನ್ನೊಂದು ಬೆಂದು ಕುಗ್ಗಿ ಕೃಶವಾಗಿರುವ ನನ್ನ ಈ ದೇಹವನ್ನು ಹಣು ಹಣುವಾಗಿ ಛಿದ್ರವಾಗಿ ಕತ್ತರಿಸಿ ನೋಡಿದ್ರು ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ಸೇಡ್ಗೆ ಸೇಡು, ಸೇಡೆಂಬ ಕಿಡಿಗಿ ನನ್ನ ನುಡಿಗಿ ಬೇಡಿಸದೆ ಬಿಡಿಸಲವ, ಸೇಡೆಂಬ ಕಿಡಿಗಿ ನನ್ನ ನುಡಿಗಿ ಬೇಡಿಸದೆ ಬಿಡಿಸಲವ. ಈ ನಿನ್ನ ಗುರುವಂಶದನ, ಈ ನಿನ್ನ ಗುರುವಂಶದನ ಏನಾದರೂ ಸಹಿಸದೆ ಬಿಡನ, ಸೇಡೆಂಬ ಕಿಡಿಗಿ ನನ್ನ ನುಡಿಗಿ ಬೇಡಿಸದೆ ಬಿಡಿಸಲವ. ಅಂದೇ ಶಕುನಿ ಶಪಥವ ತಾಳ, ಅಂದೇ ಶಕುನಿ ಶಪಥವ ತಾಳ, ದಗ್ಧ ಮಾಡಿ ಗುರುನಾಚವಗೈದೆ, ದಗ್ಧ ಮಾಡಿ ಗುರುನಾಚವಗೈದೆ, ಮರಿದ ಅನುಜರಿಗೆ ಶಾಂತಿಯ ಮರುಕಲ್ಲಿ ನನ್ನ ನುಡಿಗಿ ಬಿಡಿಸಲವ ಬಿಡಿಸಲವ ಬಿಡಿಸಲವ. ಮನಸ್ಸಿನ ದುಸ್ತಾಹ ಚಿಂತಾಗ್ನಿಯಿಂದ ನನ್ನ ಶರೀರವೆಲ್ಲವೂ ಧಗಧಗನೆ ಹತ್ತಿ ದಹಿಸುತ್ತಿದೆ. ಹತ್ತಿ ಸಹಿಸುತ್ತೆ. ದುರ್ಯೋಧನ, ನಿನ್ನ ಕಗ್ಗತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ, ಮರೆಯುವುದೂ ಇಲ್ಲ, ಮರೆಯುವಂಥದ್ದೂ ಅಲ್ಲ. ನನ್ನ 99 ಮಂದಿ ಸಹೋದರರನ್ನು ತನ್ನ ಬಂಧನದಲ್ಲಿಟ್ಟು ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲ ನೀರು, ಒಂದು ಒಳಲ ನೀರು ಕೊಡುತ್ತೆಯಲ್ಲೋ ಪಾಪಿ ಪಾಪಿ ಪಾಪಿ. ನನ್ನಾತ ಭಾಗ್ಯ ಸಹೋದರರು ಆ ಇಡೀ ಕೂಳನ್ನು ನನಗೆ ಕೊಟ್ಟು ನನ್ನ ಶ್ವಾಸವು ಬದ್ಧದಾಗಿ ನೋಡಿಕೊಂಡು ಒಬ್ಬೊಬ್ಬರಾಗೆ ಸತ್ತರು. ದುರ್ಯೋಧನ ಒಬ್ಬೊಬ್ಬರಾಗೆ ಸತ್ತರು. ಅವರ ಮೃತ ದೇಹಗಳ ಶಿರಶೂನ್ಯ ದೃಷ್ಟಿಯು ಈಗಲೂ ನನ್ನ ಹೃದಯದಲ್ಲಿ ಸಿಡಿಲಿನಂತೆ ಚಲಿಸುತ್ತಿದೆ. ಗುರು ರಕ್ತ ಜಸ್ಪ ಧಾರೆಯಿಂದ ಅವರನ್ನು ಪುನರ್ಜೀವನಗೊಳಿಸುವನು. ಅಣ್ಣ 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 ಹಳಬೇಡಿ ನನ್ನಾತ ಭಾಗ್ಯ ಸಹೋದರರೇ, ಹಳಬೇಡಿ. ದುರ್ಯೋಧನನ 99 ಮಂದಿ ತಮ್ಮಂದಿರ ಚಿನರುಂಡಗಳಿಂದ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವನು. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಂಕರವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ
ಪತ್ರ ಶ್ಲೋಕದಿಂದ ದಯಿಸುತ್ತ ನಿನಗಾಗಿ ಒಂದು ನಿಟ್ಟಿಸರನ್ನು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ ಶಕುನಿ. ಸಾರ್ವಭೌಮ ಕೌರವೇಶ್ವರ, ನಿನ್ನ ಕಡು ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಯ್ಯ, ನಿನ್ನ ಆಗಮನ. ನಾನು ಮಾಡಿದ್ದು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸಹಾಯಕ್ಕೆಂದು ನಿನ್ನ ಸೈನ್ಯ ಸಮೇತರಾಗಿ ಬಂದರೆಂದು ಈ ದಿನವೇ ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಶೂರನು. ತನ್ನೆರಡು ಬಾಹುಗಳಿಂದ ಇಡೀ ಪಾಂಡವ ಸೈನ್ಯವನ್ನೇ ಧ್ವಂಸ ಮಾಡಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸುಯುತ ಕಲಹ, ಇದು ಯುಕ್ತವೇ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಹ್ಯವಲ್ಲ ಬಿಡು ಸುಯೋಧನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಅಣ್ಣ, ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಸತ್ಕಾರವಂತೆ ಸತ್ಕಾರ. ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಆಗಲೇ ರಾಜ ಪ್ರಾಸಾದವನ್ನು ದಾಟಿ ಆ ದರಿದ್ರ ವಿಧರನ್ನ ಮುರುಕು ಜೋಪಡಿಯನ್ನು ಆಶ್ರಯಿಸಿರು ಅಣ್ಣ. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ! ಅವಹೇಳನವಲ್ಲ ಸಹೋದರ, ಕೃಷ್ಣನು ಭಕ್ತಪರಾಧೀನನು. ವಿದುರನಿಗಿಂತ ಭಕ್ತರು ಅವರಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರಗಳನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಸತ್ಕಾರವಂತೆ ಸತ್ಕಾರ. ಸಾಕು ದುರಗಳ ದುರಾಗ್ರಹದ ವಿಶ್ವಾಸ. ಸಾಕು ದುರಗಳ ದುರಾಗ್ರಹದ ವಿಶ್ವಾಸ. ಸರಸರ ಸಮರಿಸುವ ಪರಿಯ. ಸಾಕು ದುರಗಳ ದುರಾಗ್ರಹದ ವಿಶ್ವಾಸ. ಹಣಮಂತೆ ಹೋಗಿ ಹಾಕುವ ಬೆರಳು ಕಾಣುವೆ. ಹಣಮಂತೆ ಹೋಗಿ ಹಾಕುವ ಬೆರಳು ಕಾಣುವೆ.
ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ಒಮ್ಮೊಮ್ಮೆ ದುಸ್ಸಾಹಸವೆನಿಸುವುದು. ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುಡುಕು ಜೋಪಣೆಯನ್ನು ಆಶ್ರಯಿಸಿದ್ದಾನೆ. ಆರಂಭದಲ್ಲೇ ಸಹಿಸಲಾಗದ ಅಪಮಾನ. ಇನ್ನು ಈ ಭಕ್ತಿ ವೈರಾಗಗಳ ನೆಪದಿಂದ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ನೀನು ಹೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಬರದ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವನು. ಯಾರು ಅವನನ್ನು ಭಗವಂತನ ಸ್ವರೂಪನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವ. ಶಿಶುಪಾಲ, ಜರಾಸಂಧ ಇವರುಗಳು ನಿಂಗೆ ಎಂಥ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳಿನ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನಲ್ಲಿ ಕುಳಿರಿಸಿ ಸಹೋದರನ್ನು ಸುರಪಾನ ಪ್ರಮರ್ಥರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ದರಿದ್ರ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯ ಹಸ್ತವನ್ನು ಚಾಚುವುದು ಈ ದುರ್ಯೋಧನರಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿದೆ ಸುಯೋಧನ. ಏನದು ಉದ್ದೇಶ ಮಾವ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆ ಸಹಾಯವನ್ನು ನಿರಾಕರಿಸಬೇಕಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕು ಎಂದು ಹೇಳಬೇಕಿತ್ತು. ಆದರೆ ಆ ಅರ್ಜುನನು ನಿನ್ನ ಸಂಕಟದಿಂದ ನಿರಾಳ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದಾಗಿ ಆ ಪಾಂಡವರು ಹಿಂಸಿಸಬೇಕಾಗುವುದಲ್ಲ ಎಂಬುದೇ ನನ್ನ ಚಿಂತೆ. ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಮ್ಮತಿಸಿ ಅವರಿಗೆ ಆಶಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ಮತ್ತಿನ್ನೇನಯ್ಯ? ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಾವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಇಡುವುದು ಉಚಿತವಲ್ಲ. ಪಾಂಡವರ ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನ ಬಿಟ್ಟು ಈ ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಗೆ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸುಜೀವನಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಲ್ಲಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಆಗಲೇಬೇಕು. ಈ ವಿಚಾರದಲ್ಲಿ ನನ್ನೊಂದು ಸಲಹೆ ಸುಯೋಧನ. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತು ನಾನು ಏನನ್ನೂ ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ.
ಹೋಗು ಹೋಗು ಕುರುಕುಲದ ನರವುಳವೇ, ಹೋಗು ಹೋಗು. ನಾನೆಂದಿಗೆ ನಿಮ್ಮಪ್ಪನ ಮನೆ ಕಾಲಿಟ್ಟನೋ ಅಂದೇ ಮಾರಿ ಒಕ್ಕ ಮಶಣವಾಯಿತು, ಕಾಗೆ ಒಕ್ಕ ಗೂಡಾಯಿತು. ಶಕುನಿ, ನಿನಗೆ ಕೇವಲ ನಾನು ಶಕುನಿ. ಶಕುನಿ ಎಂಬ 3 ಅಕ್ಷರ ಅರ್ಥ ಬಲ್ಲೆಯೇನೋ ಬೆಪ್ಪೆ ಎಂದು ಹೇಳುವನು ಕೇಳು. ಮುಂದೆ ನಿನ್ನ ಕನಸು ನನಸಲಾದರೂ ನೆನೆಸಿಕೊಳ್ಳುವೆ. ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಶತ ಸಹೋದರರನ್ನ, ಕು ಎಂದರೆ ಕುತಂತ್ರದಿಂದ ಗುರುಕುಲ ವಂಶವನ್ನ, ನೀ ಎಂದರೆ ನಿಮ್ಮವರಿಂದಲೇ ನಿರ್ಮೂಲ, ನಿಮ್ಮವರಿಂದಲೇ ನಿರ್ಮೂಲ, ನಿಮ್ಮವರಿಂದಲೇ ನಿರ್ಮೂಲ.